ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಕಿಡ್ನಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಾಗಬಹುದು, ಜೊತೆಗೆ ನಮ್ಮ ದೇಹದಲ್ಲಿ ಕಿಡ್ನಿಯ ಫಂಕ್ಷನ್ ಹೇಗಿರುತ್ತೆ, ಈ ಕಿಡ್ನಿ ಸಮಸ್ಯೆಗಳಿಂದ ಆಗುವಂತಹ ರಿಸ್ಕ್ ಫ್ಯಾಕ್ಟರ್ ಏನು, ಮಕ್ಕಳಲ್ಲಿ ದಿನೇ ದಿನೇ ಕಿಡ್ನಿ ಸಮಸ್ಯೆ ಯಾಕೆ ಹೆಚ್ಚಾಗ್ತಾ ಇದೆ, ಇದೆಲ್ಲವನ್ನ ಕೂಡ ಮಾತಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿದ್ದಾಗ ಅದಕ್ಕಿರುವಂತಹ ಡಯಾಗ್ನಾಸ್ಟಿಕ್ ಟೆಸ್ಟ್ಗಳು ಯಾವ್ದಾಗಿರುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ ಏನು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾವಾಗ ಅವಶ್ಯಕತೆ ಬರುತ್ತೆ, ಯಾರಿಗೆ ಅವಶ್ಯಕತೆ ಬರುತ್ತೆ, ಜೊತೆಗೆ ಈ ಸಂಬಂಧಿತ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡೋದು ಹೇಗೆ, ಜನರಲ್ಲಿ ಹೆಚ್ಚು ಅವೇರ್ನೆಸ್ ಅನ್ನು ಮೂಡಿಸಬೇಕಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಬಾಗಲಕೋಟೆಯ ಡಾಕ್ಟರ್ ಹುಯಿಲ್ಗೋಲ್ಡ್ ಕಿಡ್ನಿ ಕೇರ್ ಸೆಂಟರ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಹಾಗೆ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಡಾಕ್ಟರ್ ಸಂದೀಪ್ ಹುಯಿಲ್ಗೋಳ್ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್. ಈಗ ಕಳೆದ ಸಂಚಿಕೆಯಲ್ಲಿ ಕಿಡ್ನಿ ನಮ್ಮ ದೇಹದಲ್ಲಿ ಹೇಗೆ ಫಂಕ್ಷನ್ ಮಾಡುತ್ತೆ, ಜೊತೆಗೆ ಅದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ ಕಿಡ್ನಿ ಸಮಸ್ಯೆಗಳೇನು, ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಕಿಡ್ನಿ ಕಂಡೀಷನ್, ಇದೆಲ್ಲರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರಿ. ಈಗ ಅದರ ಮುಂದುವರೆದ ಭಾಗವಾಗಿ ಡಾಕ್ಟರ್, ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿದೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇದೆ ಅಂತಿದ್ದಾಗ ಯಾವ ರೀತಿಯ ಒಂದಷ್ಟು ಡಯಾಗ್ನಾಸ್ಟಿಕ್ ಟೆಸ್ಟ್ಗಳನ್ನು ರನ್ ಮಾಡ್ತೀರಾ ಮೊದಲಿಗೆ, ಆ ಬಗ್ಗೆ ತಿಳಿಸ್ಕೊಳ್ತಾದ್ರೆ? ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈಗ ಮೆಜಾರಿಟಿ ಆಫ್ ಕಿಡ್ನಿ ಪೇಷಂಟ್ಸ್ ಬರೋದೇ ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಟೆಸ್ಟ್ ಮಾಡಿದಾಗ ಕಿಡ್ನಿ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಮೆಜಾರಿಟಿ ಆಫ್ ಪೇಷಂಟ್ಸ್ ನಾವು ಕಿಡ್ನಿ ಕಾಯಿಲೆ ನಾವು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದೇ ಸಿಂಪಲ್ ಯೂರಿನ್ ಟೆಸ್ಟಿಂದ, ಯೂರಿನ್ ಇವ್ಯಾಲ್ಯೂಯೇಷನ್, ರೂಟೀನ್ ಯೂರಿನ್ ಟೆಸ್ಟಿಂದ ನಾವು ಮೋಸ್ಟ್ ಆಫ್ ದ ಕಿಡ್ನಿ ಕಾಯಿಲೆಗಳು ಕಿಡ್ನಿ ಕಾಯಿಲೆ ಇದೆಯಾ ಇಲ್ಲವಾ ಇದು ಗೊತ್ತಾಗೋದು, ಇದ್ದರೆ ಎಲ್ಲಿದೆ, ಎಲ್ಲಿ ತೊಂದರೆ ಇದೆ ಅಂತ ನಮ್ಮ ಮೆಜಾರಿಟಿ ಆಫ್ ಬೇಸಿಕ್ ಡಯಾಗ್ನೋಸಿಸ್ ಕೇವಲ ಒಂದು ಯೂರಿನ್ ರೂಟೀನಲ್ಲೇ ಗೊತ್ತಾಗುತ್ತೆ. ಇದು ಸಿಂಪಲ್ ಟೆಸ್ಟ್, ವೆರಿ ಚೀಪ್ ಟೆಸ್ಟ್, ಎಲ್ಲರೂ ಕೂಡ ಇದನ್ನು ಮಾಡಿಸ್ಬೋದು, ತಮ್ಮ ಇವ್ಯಾಲ್ಯೂಯೇಷನ್ಗೋಸ್ಕರ ಕೂಡ ಮಾಡಿಸ್ಬೋದು. ಇನ್ನು ಒಂದು ಬ್ಲಡ್ ಟೆಸ್ಟಲ್ಲಿ ನಾವು ಕ್ರಿಯಾಟಿನಿನ್ ಅಂತ ಚೆಕ್ ಮಾಡ್ತೀವಿ. ನಾವು ಕ್ರಿಯಾಟಿನಿನ್ ಮತ್ತು ಯೂರಿಯಾ. ಸೊ ಕ್ರಿಯಾಟಿನಿನ್ ಮತ್ತು ಯೂರಿಯಾ ಏನಿದು ನಮ್ಮ ದೇಹಕ್ಕೆ ಬೇಡವಾದಂಥ ವಸ್ತು, ಅದನ್ನು ನಮ್ಮ ಕಿಡ್ನಿ ಹೊರಗಡೆ ಹಾಕಬೇಕು. ಸೊ ಅದರ ಲೆವೆಲ್ ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಆದರೆ ಅದರ ಅರ್ಥ ಕಿಡ್ನಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಸೊ ಕ್ರಿಯಾಟಿನಿನ್ ಮತ್ತು ಯೂರಿಯಾ ಟೆಸ್ಟನ್ನು ನಾವು ಬ್ಲಡ್ಡಲ್ಲಿ ಮಾಡ್ತೀವಿ. ಸೊ ಸಿಂಪಲ್ ಟೆಸ್ಟ್, ಅದು ಕೂಡ ಭಾಳ ಖರ್ಚೇನಾಗಲ್ಲ. ಅದಕ್ಕೆ ನಾನು ಖರ್ಚು ಬಗ್ಗೆ ಯಾಕೆ ಪದೇ ಮಾತಾಡ್ತಾ ಇದ್ದೀನಿ ಅಂದರೆ, ಜನಸಾಮಾನ್ಯರಿಗೆ ಮಾಡಬಹುದಾದಂಥ ಟೆಸ್ಟ್ಗಳಿರಬೇಕು. ಅಂದರೆ ಎವ್ರಿಬಡಿ ಶುಡ್ ಬಿ ಏಬಲ್ ಟು ಅಫೋರ್ಡ್, ಬಿಕಾಸ್ ಆ್ಯಸ್ ವಿ ನೋ ಮೆಜಾರಿಟಿ ಆಫ್ ಪೀಪಲ್ ಆರ್ ಕಮ್ ಫ್ರಮ್ ಆಫ್ ಅವರ್ ಸ್ಟೇಟ್ ಆರ್ ವೇರ್ ಎವರ್ ಇನ್ ಇಂಡಿಯಾ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್, ನಾಟ್ ಕವರ್ಡ್ ಅಂಡರ್ ಎನಿ ಇನ್ಶೂರೆನ್ಸಸ್. ಅದಕ್ಕೆ ನಾನು ಕಾಸ್ಟ್ ಬಗ್ಗೆ ಪದೇ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲ ಸಿಂಪಲ್, ಚೀಪ್ ಆ್ಯಂಡ್ ಈಸಿ ಟೆಸ್ಟ್, ಕ್ರಿಯಾಟಿನಿನ್, ಯೂರಿಯಾ ಆಗಲಿ ಅಥವಾ ಯೂರಿನ್ ರೂಟೀನ್ ಆಗಲಿ. ಸಿಂಪಲ್ ಬ್ಲಡ್ ಟೆಸ್ಟ್ದಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಬ್ಲಡ್ ಹಿಮೋಗ್ಲೋಬಿನ್ ಎಷ್ಟಿದೆ, ಕಡಿಮೆ ಇದ್ದರೆ ಕಿಡ್ನಿ ಕಾಯಿಲೆ ಇರಬಹುದೇನೋ ಅಂತನೋ ಒಂದು ಡೌಟ್ ಬರುತ್ತೆ. ಆಮೇಲೆ ನಾವು ಇಷ್ಟೆಲ್ಲ ಆದಮೇಲೆ ನಾವು ಮುಂದುವರಿತಾ ನಾವೇನಾದರೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಕಿಡ್ನಿದ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ ಮೇಲೆ ಕಿಡ್ನಿ ಸೈಜ್ ಏನು ಅಂತ ಗೊತ್ತಾಗುತ್ತೆ. ಸೈಜು, ಶೇಪು, ಲೊಕೇಶನ್ನು ಇದೆಲ್ಲ ಗೊತ್ತಾಗೋದು ನಮಗೆ ಅಲ್ಟ್ರಾಸೌಂಡ್ ಅಬ್ಡಾಮೆನ್ ಮಾಡೋದ್ರಿಂದ. ಸೊ ಇದನ್ನು ಮಾಡೋದ್ರಿಂದ ಕಿಡ್ನಿ ಕಾಯಿಲೆಗಳು ಯಾವ ಥರ ಇರಬಹುದು, ಅದು ಟ್ರೀಟೇಬಲ್ಲ, ನಾನ್ ಟ್ರೀಟೇಬಲ್ಲ, ಅಥವಾ ಏನಾದರೂ ಸ್ಟೋನ್ ಇದೆಯಾ, ಸ್ಟೋನ್ ಏನಾದರೂ ಬ್ಲಾಕ್ ಮಾಡ್ತಾ ಇದೆಯಾ, ಅಥವಾ ಮತ್ತಿನ್ನತ್ರ ಕಿಡ್ನಿ ಸೈಜ್ ಏನಾದರೂ ಕಡಿಮೆ ಆಗಿದೆಯಾ ಅಂತ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಮಾಡೋದು ಡಾಪ್ಲರ್ ಅಂತ. ಕಿಡ್ನಿಗೆ ಬ್ಲಡ್ ಸಪ್ಲೈ ಸರಿ ಇದೆಯಾ ಇಲ್ಲ ಅಂತ ನೋಡಬೇಕು. ಡಾಪ್ಲರ್ ಮಾಡೋದ್ರಿಂದ ಕಿಡ್ನಿಗೆ ಬ್ಲಡ್ ಸಪ್ಲೈ ಸರಿ ಇರಲಿಲ್ಲ ಅಂತಂದರೆ ಕಿಡ್ನಿ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಡಾಪ್ಲರ್ ಮಾಡಿ ಕಿಡ್ನಿಗೆ ಬ್ಲಡ್ ಸಪ್ಲೈ ಸರಿ ಇದೆಯಾ ಇಲ್ಲ ಅಂತ ನೋಡ್ತೀವಿ. ಇದಾದಮೇಲೆ ಕೆಲವೊಂದಿಷ್ಟು ಸ್ಪೆಷಲ್ ಟೆಸ್ಟ್ ಇರ್ತವೆ. ಅಂದರೆ ಇಮ್ಯುನಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ANA ಪ್ರೊಫೈಲ್, ANC, ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಟೆಸ್ಟು. ಬಟ್ ಇವ ನೆಸೆಸಿಟಿ ಇದ್ದರೆ ಮಾತ್ರ ನಾವು ಸ್ಪೆಷಲಿಸ್ಟ್ ಯಾವುದಾದ್ರೂ ಕಿಡ್ನಿ ಡಾಕ್ಟರ್ ಹತ್ರ ಹೋದರೆ ಮಾಡ್ತಾರೆ, ನೆಸೆಸಿಟಿ ಇದ್ದಾಗ. ಮತ್ತು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕೆಲವೊಮ್ಮೆ ನಾವು ಕಿಡ್ನಿ ಬಯಾಪ್ಸಿ ಅಂತ ಕೂಡ ಮಾಡಬೇಕಾಗತ್ತೆ. ಕಿಡ್ನಿ ಬಯಾಪ್ಸಿ ಅಂತಂದರೆ ನಾವು ಬೆನ್ನಿಂದ ಒಂದು ನೀಡಲ್ ಹಾಕಿ ಕಿಡ್ನಿಯಿಂದನೇ ಒಂದು 2 ಪೀಸ್ ತೆಗೆದು ಅದನ್ನು ನಾವು ಪೆಥಾಲಜಿ ಟೆಸ್ಟಿಂಗಿಗೆ ಕಳಿಸ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಎಕ್ಸಾಕ್ಟ್ ಕಾರಣ ಗೊತ್ತಾಗುತ್ತೆ, ಅದರ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸರಿ ಹೋಗಬಹುದಾದಂಥ ಕಾಯಿಲೆ ಇದೆಯಾ, ಸರಿ ಹೋಗದೇ ಇರುವಂಥ ಕಾಯಿಲೆ ಇದೆಯಾ, ಏನು ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ದಿನ ಟ್ರೀಟ್ಮೆಂಟ್ ಕೊಡಬೇಕು, ಇದೆಲ್ಲ ಗೊತ್ತಾಗೋದು ನಮಗೆ ಬಯಾಪ್ಸಿಯಿಂದ. ಕೆಲವು ಸತಿ ನಾವು CT ಸ್ಕ್ಯಾನ್ ಮಾಡಬೇಕಾಗ್ಬೋದು, ಕೆಲವು ಸತಿ MRI ಮಾಡಬೇಕಾಗ್ಬೋದು. ಬಟ್ ಬೇಸಿಕ್ ಟೆಸ್ಟ್ ಅಂತಂದರೆ ಯೂರಿನ್ ರೂಟೀನ್, ಕ್ರಿಯಾಟಿನಿನ್, ಯೂರಿಯಾ, ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ CBC ಅಂದರೆ ಎನಿಮಿಯಾ ಇದೆಯಾ ಇಲ್ಲ ಅಂತ ನೋಡಲಿಕ್ಕೆ,
ಮತ್ತು ಬ್ಲಡ್ ಪ್ರೆಷರ್ ಟೆಸ್ಟಿಂಗ್. ದೀಸ್ ಸಿಂಪಲ್ ಟೆಸ್ಟ್ ವಿಲ್ ಗಿವ್ ಅಸ್ ಮೆಜಾರಿಟಿ ಆಫ್ ಕಾಸಸ್ ಗೊತ್ತಾಗುತ್ತೆ ನಮ್ಗೆ ಇದರಿಂದ. ಇನ್ನು ಈ ಕಿಡ್ನಿ ರಿಲೇಟೆಡ್ ಖಾಯಿಲೆ ಇದೆ, ಡಿಸೀಸ್ ಇದೆ ಅಂತ ಇದ್ದಾಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಡಾಕ್ಟರ್? ಅಗೇನ್ ಅಕ್ಯೂಟ್ ಕಿಡ್ನಿ ಇಂಜುರಿ ಇದ್ದರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಮೆಡಿಸಿನ್ಸ್ ಮೆಜಾರಿಟಿ ಆಫ್ ಟೈಮ್ಸ್ ಮೆಡಿಸಿನ್ ಮೇಲೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಆಗಲಿ, ಸೋಡಾ ಬೈಕಾರ್ಬನ್ ಟ್ಯಾಬ್ಲೆಟ್ಸ್ ಆಗಲಿ, ಬ್ಲಡ್ ಪ್ರೆಷರ್ ಮೆಡಿಸಿನ್ಸು, ಸರಿಯಾದ BP ಮೆಡಿಸಿನ್ಸ್ ತೊಗೋಬೇಕು. ಡಯಾಬಿಟಿಸ್ ಇರೋರು ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು. ನಾನು ಎಷ್ಟು ಸಾರಿ ಆದರೂ ಕೂಡ ಒಂದು ಪ್ರೋಗ್ರಾಮಲ್ಲಿ ಇದನ್ನು ಒತ್ತಿ ಹೇಳಿದರೂ ಅದು ಕಡಿಮೆನೇ. ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಬೇಕು. ಕಿಡ್ನಿ ಯಾರೂ ತೊಗೋಬಾರ್ದು ಅದಂತೂ ಆಯಿತು, ಯಾವುದು ಪೇನ್ ಕಿಲ್ಲರ್ಸ್ ತೊಗೋಬಾರ್ದು, ಯಾರೂ ತೊಗೋಬಾರ್ದು. ಬಟ್ ಸ್ಟಿಲ್ ಕಿಡ್ನಿ ಕಾಯಿಲೆ ಇರೋರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಪೇನ್ ಕಿಲ್ಲರ್ಸನ್ನು NSAIDs ಅಂತ ಹೇಳ್ತೀವಿ, ಡೈಕ್ಲೋಫೆನಾಕ್, ಬ್ರೂಫೆನ್ನು, ಇವೆಲ್ಲ ಏನು ಟ್ಯಾಬ್ಲೆಟ್ಸ್ ಇರ್ತಾವಲ್ಲ ಇವನ್ನ ಅವಾಯ್ಡ್ ಮಾಡಬೇಕು. ಸೊ ಈ ಥರ ನಮ್ಮ ಪ್ರಿವೆಂಟಿವ್ ಮೆಜರ್ಸನ್ನು ಮಾಡಬೇಕು. ಮತ್ತು ಟ್ರೀಟ್ಮೆಂಟ್ ಅಂದರೆ ನಮ್ಮ ಕಡೆಯಿಂದನೂ ಕೂಡ ಕೋಆಪರೇಷನ್ ಇರಬೇಕು. ಆ್ಯಸ್ ಅ ಪೇಷಂಟ್ ನಮ್ಮ ಕಡೆಯಿಂದ ಕೋಆಪರೇಷನ್ ಇರಬೇಕು. ಮತ್ತು ಡಾಕ್ಟರ್ ಕಡೆಯಿಂದ ಮೆಡಿಸಿನ್ಸ್, ಮೆಜಾರಿಟಿ ಆಫ್ ಟೈಮ್ಸ್ ಮೆಡಿಸಿನ್ಸ್ ಮೇಲೆ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್, ಕೆಲವು ಸತಿ ಕಿಡ್ನಿ ಕಾಯಿಲೆ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ, ಏನಾದರೂ ತೊಂದರೆ ಜಾಸ್ತಿ ಆದರೆ, ಅಂದರೆ ತೇಕ್ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ, ಅಂದರೆ ಬ್ರೆತ್ಲೆಸ್ನೆಸ್ ಆದರೆ, ಅಥವಾ ಸಿಮ್ಟಮ್ಸ್ ಬೇರೆ ಸಿಮ್ಟಮ್ಸ್ ಇರ್ತಾವೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಡಯಾಲಿಸಿಸ್ ಅಂತ ಮಾಡ್ತೀವಿ. ಡಯಾಲಿಸಿಸ್ ಅಂದರೆ ರಕ್ತವನ್ನು ಫಿಲ್ಟರ್ ಮಾಡ್ತೀವಿ. ಡಯಾಲಿಸಿಸ್ ಮಾಡಲಿಕ್ಕೆ ಮತ್ತೆ ಬೇರೆ ವಿಧವಾದ ಮೊಡ್ಯಾಲಿಟೀಸ್ ಇದ್ದಾವೆ. ಹಿಮೋಡಯಾಲಿಸಿಸ್ ಅಂತ ಇದೆ. ಅದನ್ನು ಸೆಂಟರ್ಗೆ ಹೋಗಿ, ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಬ್ಲಡ್ಡನ್ನು ಫಿಲ್ಟರ್ ಮುಖಾಂತರ ಪ್ಯೂರಿಫೈ ಮಾಡಿಸ್ಕೊಂಡು ಬರಬೇಕು. ವಾರದಲ್ಲಿ 3-4 ಸರ್ತಿ ಕೆಲವು ಸತಿ ಬೇಕಾಗುತ್ತೆ. ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಬರುತ್ತೆ. ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಟ್ಯೂಬ್ ಹಾಕಿ ಮನೆಯಲ್ಲೇ ನಾವು ಡಯಾಲಿಸಿಸ್ ಮಾಡ್ಕೋಬೋದು. ಅದನ್ನು ಪೇಷಂಟಿಗೆ ಅಥವಾ ಪೇಷಂಟ್ ಪರಿವಾರದವರಿಗೆ ಇದನ್ನು ಮಾಡ್ತಾರೆ, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದನೇ ಡಯಾಲಿಸಿಸ್ ಮಾಡಿಸ್ತೀವಿ. ಸೊ ಇವೆರಡು ಮೊಡ್ಯಾಲಿಟೀಸ್ ಇದ್ದಾವೆ. ಕೆಲವು ಸತಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ಡಯಾಲಿಸಿಸ್ ಬೇಕಾದರೂ ಕೂಡ ಕೆಲವು ಸತಿ ಅಕ್ಯೂಟ್ ಕಿಡ್ನಿ ಇಂಜುರಿ ಇರೋವಂಥ ಪೇಷಂಟ್ಸಿಗೆ ರಿಕವರಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮೋರ್ ದೆನ್ 95% ಇರ್ತವೆ. ಸೊ ಡಯಾಲಿಸಿಸ್ ಅಂದರೆ ಅಂಜು ಹಂಗಿಲ್ಲ. ಆಮೇಲೆ ಇದೆಲ್ಲ ಆದಮೇಲೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸಿಗೆ ಡಯಾಲಿಸಿಸ್ ಅಲ್ಲದೆ ಬೆಸ್ಟ್ ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಕೆಲವು ಮಾಹಿತಿ ಹೇಳಬೇಕು ನಾನು ಪೇಷಂಟ್ಸಿಗೆ, ಯಾರಿಗಾದರೂ ಜನಸಾಮಾನ್ಯರಿಗೆ. ಯಾಕಂದರೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿಗಳು, ತಪ್ಪು ಕಲ್ಪನೆಗಳು ಇದ್ದಾವೆ. ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಬ್ಲಡ್ ಗ್ರೂಪ್ ಹೊಂದಾಣಿಕೆ ಆದರೆ ಭಾಳ ಒಳ್ಳೆಯದು. ಹೊಂದಾಣಿಕೆ ಆಗದೇ ಇದ್ದರೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಮನೆಯಲ್ಲಿ ಇರೋರು ಯಾರೋ ಒಬ್ಬರು, ಅಂದರೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಥವಾ ಅಜ್ಜಿ, ಇವರೆಲ್ಲರೂ ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಇಷ್ಟರಲ್ಲಿ ಯಾರಾದರೂ ಒಬ್ಬರು ತಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬರು ಕಿಡ್ನಿ ಕೊಡಬಹುದು. ಕಿಡ್ನಿ ಕೊಟ್ಟರೂ ಕೂಡ ಕಿಡ್ನಿ ಕೊಟ್ಟವ್ರಿಗೂ ಏನೂ ತೊಂದರೆ ಆಗಲ್ಲ. ಅದು ಇಂಪಾರ್ಟೆಂಟ್. ಎಷ್ಟೋ ಸರ್ತಿ ಹೆದರ್ಕೊಂಡು ಕೊಡೋದು ಬಿಟ್ಬಿಡ್ತಾರೆ. ಕಿಡ್ನಿ ಕೊಟ್ಟರೂ ಕೂಡ ಏನೂ ಆಗಲ್ಲ. ಮೆಜಾರಿಟಿ 99.5% ಏನೂ ಆಗಲ್ಲ. ಎಲ್ಲೋ ಆಪರೇಟೆಡ್ ರಿಲೇಟೆಡ್ ರಿಸ್ಕ್ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಅದು ಭಾಳ ರೇರ್ ಆ ಥರ ಕಾಂಪ್ಲಿಕೇಶನ್ ಆಗಲಿಕ್ಕೆ. ಸೊ ಮನೆಯಲ್ಲಿರೋರು ತಮ್ಮ ಕಿಡ್ನಿ ಹೊಂದಾಣಿಕೆ ಆದರೆ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಅವರಿಂದ ಡೋನರಿಂದ ನಾವು ಕಿಡ್ನಿ ತೊಗೊಂಡ್ರೆ ಅವರಿಗೆ ಸೇಫ್ಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಮಾಡಿ ಆಮೇಲೆ ಕಿಡ್ನಿ ತೊಗೋತೀವಿ. ಸೊ ಡೋನರ್ಗೆ ಏನು ತೊಂದರೆ ಆಗಿರಬಾರ್ದು ಕಿಡ್ನಿ ಕೊಡೋದ್ರಿಂದ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿ ಕಿಡ್ನಿ ತೊಗೋತೀವಿ. ಹೊಂದಾಣಿಕೆ ಆದರೆ ತೊಗೋತೀವಿ. ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸೋ ಸಾಕಷ್ಟು ಸಕ್ಸಸ್ ರೇಟ್ ಇದೆ. ಈಗ ಚಿಕ್ಕ ಸೆಂಟರ್ಸಲ್ಲೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕೆಲವು ಸತಿ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಎಲ್ಲೋ ಆಕ್ಸಿಡೆಂಟ್ ಆದರೆ ಅಥವಾ ಬ್ರೈನ್ ಡೆತ್ ಆಗಿದ್ದರೆ ಅವ್ರ ಪರಿವಾರದವರು, ಅವ್ರ ಫ್ಯಾಮ್ಲಿದವರು ತಮ್ಮ ಇದನ್ನು ರಿಲೇಟಿವ್ನ ಕಿಡ್ನಿ ಅಥವಾ ಲಿವರು ಅಥವಾ ಹಾರ್ಟನ್ನು ಡೊನೇಟ್ ಮಾಡಲಿಕ್ಕೆ ಇಚ್ಛೆ ಪಟ್ಟರೆ ಆ ಥರನೂ ಕೂಡ ಆಗ್ಬೋದು. ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಒಂದು ರಿಜಿಸ್ಟ್ರೇಷನ್ ಬಾಡಿ ಇರುತ್ತೆ. ಸೊ ಈ ಥರ ನಿಮ್ಮ ಡಾಕ್ಟ್ರಿಗೆ ಕೇಳಿದರೆ ಇದರ ಮಾಹಿತಿ ಗೊತ್ತಾಗುತ್ತೆ. ಸೊ ಲೈವ್ ರಿಲೇಟೆಡ್ ಮತ್ತು ಕೆಡವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಆಯಿತು. ಸೊ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಗೊತ್ತಿರಲಿ, ಅದರಿಂದ ಏನೂ ತಪ್ಪು ಕಲ್ಪನೆಗಳು ಇರೋದು ಬೇಡ. ಆಮೇಲೆ ಎಷ್ಟೋ ಸರ್ತಿ ಪೇಷಂಟ್ಸು, ನಾನು ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಸಲ ಪೇಷಂಟ್ಸು ಅಥವಾ ಜನರು ಕೆಲವರು ಕಾಲ್ ಮಾಡ್ತಾರೆ, ಡಾಕ್ಟರ್ ನನಗೆ ದುಡ್ಡಿನ ಸಮಸ್ಯೆ ಇದೆ, ನನ್ನ ಕಿಡ್ನಿ ನಾನು ಮಾರಾಟ ಮಾಡಬೇಕು ಅಂತ. ಸೊ ಆ ಪಾಯಿಂಟ್ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಿಡ್ನಿಯನ್ನು ಅಥವಾ ಈ ದೇಹದ ಯಾವುದೇ ಅಂಗವನ್ನು ಮಾರಾಟ ಮಾಡಲಿಕ್ಕೆ ಆಗಲ್ಲ. ಇಟ್ ಈಸ್ ಅಗೇನ್ಸ್ಟ್ ದ ಲಾ. ಇಂಡಿಯಾದಲ್ಲೇ ಆಗಲಿ ಎಲ್ಲೇ ಆಗಲಿ ಅದನ್ನು ನಾವು ಸೆಲ್ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನ ತಪ್ಪು ಕಲ್ಪನೆ ಎಲ್ಲರಿಗೂ ಮುಟ್ಲಿ. ಯಾಕಂತಂದರೆ ಕಿಡ್ನಿ ನಾನು ಮಾರಾಟ ಮಾಡ್ತಾಯಿದ್ದೀನಿ ಅಥವಾ ಎಲ್ಲೋ ಏನೋ ನ್ಯೂಸ್ ಕೇಳ್ತೀರಾ, ಎಲ್ಲೋ ಏನೋ ಓದಿರ್ತೀರಾ, ಸಾಕಷ್ಟು ತಪ್ಪು ಕಲ್ಪನೆಗಳನ್ನು ಹೊಂದ್ಕೊಂಡ್ಬಿಟ್ಟಿರ್ತೀರ. ಸೊ ಕಿಡ್ನಿಗಳನ್ನು ಅಥವಾ ಲಿವರನ್ನು ಯಾವುದೇ ಅಂಗಗಳನ್ನು ಮಾರಾಟ ಮಾಡಲಿಕ್ಕಾಗಲ್ಲ. ಸೊ ಅದೊಂದು ಗೊತ್ತಿರಲಿ. ಆಮೇಲೆ ಎಷ್ಟೋ ಸತಿ ಪೇಷಂಟ್ಸ್ ಯಾರ್ಯಾರು ನನ್ನ ದುಡ್ಡು ಬೇಕಾಗಿದೆ ಡಾಕ್ಟ್ರ್, ಯಾರಿಗಾರು ಕಿಡ್ನಿ ಬೇಕಾಗಿದ್ದರೆ ಕೊಡಿಸಿ ಅಂತ ಹೇಳ್ತಾರೆ. ಸೊ ಆ ಥರ ಆಗಲ್ಲ. ಎಷ್ಟೋ ಸತಿ ಜನರು ಏನಾಗ್ತಾರೆ, ಇದಕ್ಕೆ
ಬೇರೆ ಬೇರೆ ಸ್ಕ್ಯಾಮ್ಗಳಿಗೆ ತುತ್ತಾಗ್ತಾರೆ. ನಿಮ್ಮ ಕಿಡ್ನಿ ಕೊಡಿಸ್ತೀವಿ ನಾವು, ನಿಮ್ಮ ಕಿಡ್ನಿ ಮಾರಾಟ ಮಾಡಿಸ್ಕೊಡ್ತೀವಿ, ಇಷ್ಟೊಂದು ದುಡ್ಡು ಕೊಡಿ ಅಂತ ಹೇಳ್ತಾರೆ. ಸೊ ಎಷ್ಟೊಂದು ಜನ ದುಡ್ಡು ಕಳ್ಕೊಂಡಿರೋರು ಇದ್ದಾರೆ. ನಾವು ಕಿಡ್ನಿ ನನ್ನ ಮಾರಾಟ ಮಾಡಬೇಕು ಅಂತ ಮುಂಚೆನೇ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು, ದುಡ್ಡು ಕೊಡಿ ಅಂತ ಹೇಳ್ತಾರೆ, ರಿಜಿಸ್ಟ್ರೇಷನ್ನು ಮಾಡಿಸ್ತಾರೆ, ಏನೂ ಆಗಲ್ಲ, ದುಡ್ಡು ಕೊಟ್ಬಿಟ್ಟು ಹಿಂಗೆ ದುಡ್ಡು ಕಳ್ಕೊಂಡವ್ರು ಇದ್ದಾರೆ. ಸೊ ಆ ಥರ ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಿರಲಿ. ಆಮೇಲೆ ಎಷ್ಟೋ ಸತಿ ವಾಟ್ಸಪ್ಪಲ್ಲಿ ಮೆಸೇಜಸ್ ಬರ್ತಿರ್ತಾವೆ, ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ, 4 ಕಿಡ್ನಿಗಳು ಅವೈಲೇಬಲ್ ಇದ್ದಾವೆ. ಈ ಮೆಸೇಜ್ ಅಂತೂ ನಾನು ಲಾಸ್ಟ್ ಒಂದು 10 ಇಯರ್ಸಿಂದ ಒಂದು 10 ಎಷ್ಟೋ ಸರ್ತಿ ನನಗೆ ಬಂದಿದೆ ನನ್ನ ಮೆಸೇಜಿಗೆ ವಾಟ್ಸಪ್ಪಿಗೆ. ಸೊ ಆ ಥರ ಆಗಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ. ಸೊ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆ, ಅದು ಕಿಡ್ನಿ ತಂದು ಇವ್ರಿಗೆ ಹಾಕ್ಲಿಕ್ಕಾಗಲ್ಲ. ಕೆಲವು ಸತಿ ಕಿಡ್ನಿ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ಸರ್ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಯಾರೋ ಡೆತ್ ಆಗಿದ್ದಾರೆ, ಅವ್ರ ಕಿಡ್ನಿ ತೆಗೆದು ನಮ್ಗೆ ಹಾಕ್ಬೋದಾ ಅಂತ. ಆ ಥರನೂ ಪಾಸಿಬಲ್ ಇಲ್ಲ. ಸೊ ಅದಕ್ಕೆ ಅದೊಂದು ಪ್ರೊಸೀಜರ್ ಇದೆ. ಏನಾದರೂ ಕಿಡ್ನಿ ಸಮಸ್ಯೆ ಬಂದರೆ ತಮ್ಮ ನೆಫ್ರಾಲಜಿಸ್ಟ್, ತಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿ, ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಒಂದು ಒಳ್ಳೆ ಸ್ಟೆಪ್. ಅದು ಟ್ರಾನ್ಸ್ಪ್ಲಾಂಟೇಷನ್ನು ಕೂಡ ಮಾಡಿದರೆ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀಸ್ ಆರ್ ದ ವೇರಿಯಸ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಅವೈಲೇಬಲ್. ಮೆಡಿಸಿನ್ಸ್ ಟು ಕಂಟ್ರೋಲ್ ಇಟ್. ಅಕಸ್ಮಾತಾಗಿ ಡಯಾಲಿಸಿಸ್ ಸ್ಟೇಜಿಗೆ ಹೋದರೆ ಡಯಾಲಿಸಿಸ್ ಮಾಡ್ಬೋದು, ಮಾಡ್ಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಆಮೇಲೆ ಅಷ್ಟು ಮೀರಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಮನೆಯಲ್ಲಿ ಯಾರಾದರೂ ಒಬ್ಬರು ಯಾರಾದರೂ ಕೊಡ್ಲಿಕ್ಕೆ ಮುಂದಾದರೆ ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅಥವಾ ಕೆಡವರ್ ಲಿಸ್ಟಿಂಗ್ ಮಾಡ್ಬೋದು. ಸೊ ಕಿಡ್ನಿ ಕೊಡ್ಲಿಕ್ಕೆ ಹೆದರಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬೇಕಾದರೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಯಾವುದೇ ಸಮಸ್ಯೆ ಆಗಿರಲಿ, ಯಾವುದೇ ಕಾಯಿಲೆ ಆಗಿರಲಿ, ಅದರ ಸುತ್ತಮುತ್ತ ಮಿತ್ಸ್ಗಳು ಸುತ್ತಾಕೊಂಡಿರ್ತಾರೆ. ಸತ್ಯಾಂಶಕ್ಕಿಂತ ಹೆಚ್ಚಾಗಿ ಮಿಥ್ಯಾಂಶಗಳಿರುತ್ತೆ. ಸೊ ಈ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಲ್ಲಿ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ನೋಡಿರುವಂತಹ ಕೇಳಿರುವಂತಹ ಕಾಮನ್ ಮಿತ್ಸ್ ಏನು, ಅದನ್ನು ಕೆಲವೊಂದಿಷ್ಟು ಮಿತ್ಸ್ಗಳನ್ನು ಕ್ಲಾರಿಫೈ ಮಾಡೋದಾದರೆ, ಆ್ಯಂಡ್ ಜನರಲ್ಲಿ ಈ ಕಿಡ್ನಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಸೊ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲೂ ನಾವು ಇದನ್ನು ಕವರ್ ಮಾಡಿದ್ದೀವಿ, ಈ ಮುಂಚೆನೂ ಕವರ್ ಮಾಡಿದ್ದೀನಿ. ಏನಂತಂದರೆ ಮೆಜಾರಿಟಿ ಆಫ್ ಕಿಡ್ನಿ ಡಿಸೀಸಸ್ ಆರ್ ಸಿಂಪ್ಟಮ್ಯಾಟಿಕ್. ಸಿಂಪ್ಟಮ್ಸೇ ಇರಲ್ಲ. ಕಿಡ್ನಿ ಕಾಯಿಲೆ ಬಂದರೆ ಏನೂ ತೊಂದರೆನೇ ಇಲ್ಲ. ಸೊ ಏನೋ ಟೆಸ್ಟ್ ಮಾಡಿ ಗೊತ್ತಾದಾಗ ಇದು ಕಿಡ್ನಿ ಸಮಸ್ಯೆ ಇರಬಹುದು ಅಂತ ಯಾರಾದರೂ ಹೇಳಿದರೆ ಅದನ್ನು ನೀವು ಇದನ್ನು ಮಾಡಬಾರ್ದು. ಅಂದರೆ ಯು ಶುಡ್ ನಾಟ್ ಟಾಕ್ ನೆಗೆಟಿವ್ ಅಬೌಟ್ ಇಟ್. ಸಾಧ್ಯನೇ ಇಲ್ಲ, ನಂಗೆ ಕಿಡ್ನಿ ತೊಂದರೆ ಇಲ್ಲವೇ ಇಲ್ಲ, ಏನೂ ತೊಂದರೆ ಇಲ್ಲ, ಮೂತ್ರ ಸರಿಯಾಗಿ ಹೋಗ್ತಾ ಇದೆ, ಮೂತ್ರದಲ್ಲಿ ರಕ್ತ ಬರ್ತಾ ಇಲ್ಲ, ಬ್ಲಡ್ ಬರ್ತಾ ಇಲ್ಲ, ಕೆಂಪು ಮೂತ್ರ ಏನು ಹೋಗ್ತಾ ಇಲ್ಲ ಅಂಥೇಳಿ, ನೀವು ನಂಗೆ ಊತ ಇಲ್ಲ, ಮುಖ ಊತ ಇಲ್ಲ ಅಂಥೇಳಿ ಈ ಥರ ಪೇಷಂಟ್ಸಿಗೆ ತಪ್ಪು ಕಲ್ಪನೆಗಳು ಇರ್ತವೆ. ಸೊ ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ಬೇಕು. ಕಿಡ್ನಿ ಕಾಯಿಲೆ ಬಂದರೆ ಕೆಲವು ಸಲ ಸಿಂಪ್ಟಮ್ಸೇ ಇರಲ್ಲ, ಎಷ್ಟೋ ಸರ್ತಿ ಏನೋ ಬೇರೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅಂತ ಅನ್ನೋದು ಗೊತ್ತಿರಲಿ. ಸೊ ದ ರಿಯಾಲಿಟಿ ಈಸ್ ದ್ಯಾಟ್ ಕಿಡ್ನಿ ಡಿಸೀಸಸ್ ಕ್ಯಾನ್ ಬಿ ಅಸಿಂಪ್ಟಮ್ಯಾಟಿಕ್. ಇನ್ನೊಂದು, ಎಷ್ಟೋ ಸರ್ತಿ ಪೇಷಂಟ್ಸು ಕಿಡ್ನಿ ಫೇಲ್ ಅಂತ ಪ್ರಶ್ನೆ ಬಂದಾಗ, ಡಾಕ್ಟರ್ ಒಂದೇ ಕಿಡ್ನಿ ಫೇಲ್ ಆಗಿದೆಯೋ 2 ಕಿಡ್ನಿ ಫೇಲ್ ಆಗಿದಾವೋ ಅಂತ. ಸೊ ಅದನ್ನು ಹೇಳಬೇಕಂತಂದರೆ ಕಿಡ್ನಿ ಫೇಲ್ ಅಂತ ಏನಾದರೂ ಆದರೆ ಅಥವಾ ಕಿಡ್ನಿ ಡಿಸೀಸ್ ಅಂತ ಏನಾದರೂ ಬಂದರೆ ಒಂದೇ ಕಿಡ್ನಿ ಆಗಲ್ಲ. ಒಂದೇ ಕಿಡ್ನಿ ಇದ್ದರೂ ಕೂಡ ಇನ್ನೊಂದು ಕಿಡ್ನಿನನ್ನು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಯಾವಾಗ ಕಿಡ್ನಿ ಕಾಯಿಲೆ ಬಂದಿದೆ, ಕಿಡ್ನಿ ಫೇಲ್ಯೂರ್ ಆಗಿದ್ದಾವೆ ಅಂತಂದರೆ 2 ಕಿಡ್ನಿ ಫೇಲ್ಯೂರ್ ಆದಮೇಲೆ ಮಾತ್ರ ನಮಗೆ ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದೇ ಕಿಡ್ನಿಗೆ ತೊಂದರೆ ಆದರೆ ಸಿಂಪ್ಟಮ್ಸೇ ಬರೋಲ್ಲ ಎಷ್ಟೋ ಸಲ ಕೆಲವೊಬ್ಬರು ಏನೋ ಒಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಒಂದೇ ಕಿಡ್ನಿ ಇದೆ ಅಂತ. ಅಂದರೆ ಒಂದು ಕಿಡ್ನಿ ಇದ್ದರೂ ಕೂಡ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡಿರ್ತಾರೆ. ಯಾವತ್ತೂ 60-70 ವರ್ಷಕ್ಕೆ ಯಾವುದೋ ಒಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಒಂದೇ ಕಿಡ್ನಿ ಇದೆ ಅಂತ. ಸೊ ಇದರಿಂದ ಇದ್ರದ್ದು ಇಂಪ್ಲಿಕೇಶನ್ ಏನಂತಂದರೆ, ಒಂದೇ ಕಿಡ್ನಿ ಇದ್ದರೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಸೊ ಯಾರಿಗಾದರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಾದರೆ ನಿಮ್ಮ ಧೈರ್ಯದಿಂದ ನೀವು ಒಂದು ಕಿಡ್ನಿನ ಅವ್ರಿಗೆ ಕೊಡಬಹುದು ಅಂತ ಅನ್ನೋದು ಇದನ್ನು ಒಂದು ಇಂಪ್ಲಿಕೇಶನ್ ಆಲ್ಸೋ. ಸೊ with one kidney you can live a normal life. If at all both the kidneys are failed, only then there will be possibility of ರಿಕ್ವೈರ್ಮೆಂಟ್ ಆಫ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪೀಸ್, ಅಂದರೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ. ಸೊ ಇನ್ನೊಂದು ಅಂತಂದರೆ, ಈ ವಿಷಯ ಬರೋದು ಎಷ್ಟೋ ಸರ್ತಿ ಪೇಷಂಟ್ಸ್ ಬರ್ತಾರೆ, ಡಾಕ್ಟ್ರೇ ನಾವು ಯಾರ್ದೋ ಮನೆಗೆ ನಾವು ನಮ್ಮ ಹೆಣ್ಣು ಕೊಡ್ತಾ ಇದ್ದೀವಿ ಅಥವಾ ನಮ್ಮ ಮಗನ ಹೆಣ್ಣು ತೊಗೊಳ್ತಾ ಇದ್ದೀವಿ, ಅವ್ರ ಮನೆಯಲ್ಲಿ ಯಾರಿಗೋ ಕಿಡ್ನಿ ಕಾಯಿಲೆ ಇದೆ, ಇವರಿಗೂ ಬರಬಹುದಾ ಅಥವಾ ಇವ್ರಿಗೆ ಮುಂದಿನ ಫ್ಯೂಚರ್ ಏನು ಅಂತಂದರೆ, ಮೆಜಾರಿಟಿ ಆಫ್ ಕಿಡ್ನಿ ಡಿಸೀಸಸ್ ಆರ್ ಬಿಕಾಸ್ ಆಫ್ ಅವರ್ ಓನ್ ಸಿನ್. ನಾವು ಮಾಡಿರುವಂಥ ಕೆಟ್ಟ ಕರ್ಮಗಳಿಂದ ಕಿಡ್ನಿ ಕಾಯಿಲೆಗಳು ಬರ್ತದೆ. ಅಂದರೆ ಅರ್ಥ, ನಾವು ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದೇ ಇರೋದರಿಂದ, ನಮ್ಮ BP ಕಂಟ್ರೋಲ್ ಇಟ್ಕೊಳ್ಳೋದೇ ಇರೋದ್ರಿಂದ ಅಥವಾ ಅನಾವಶ್ಯಕವಾದ ಮೆಡಿಸಿನ್ ತೊಗೊಳ್ಳೋದರಿಂದ ಕಿಡ್ನಿ ಕಾಯಿಲೆ ಬರ್ತದೆ.
ಜೆನೆಟಿಕ್ ಡಿಸೀಸಸ್ ಅಥವಾ ಅನುವಂಶಿಕ ಕಾಯಿಲೆಗಳು ಬಹಳ ಕಡಿಮೆ ಇದ್ದಾವೆ. ಸೊ ಅನುವಂಶಿಕ ಕಾಯಿಲೆ ಏನಾದರೂ ಇದ್ದರೆ ಮಾತ್ರ ಚೂರು ರಿಸ್ಕ್ ಇರುತ್ತೆ. ಅದರ್ವೈಸ್ ಕಿಡ್ನಿ ಕಾಯಿಲೆ ಯಾರಿಗೋ ಮನೆಯಲ್ಲಿದ್ದರೆ ಇವ್ರಿಗೂ ಕಿಡ್ನಿ ಕಾಯಿಲೆ ಬರಲ್ಲ ಅಥವಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಈ ತಪ್ಪು ಕಲ್ಪನೆಯನ್ನು ನಾವು ಹೋಗಲಾಡಿಸ್ಬೇಕು. ಸೊ ಇನ್ನೊಂದು ಇದನ್ನು ನಾನು ಅದನ್ನೇ ಮುಂದುವರಿಸಿ ಹೇಳಬೇಕಂತಂದರೆ, ನಾನು ಎಷ್ಟೋ ಸರ್ತಿ ನಾನು ನಮ್ಮ ಪೇಷಂಟ್ಸಿಗೆ ಹೇಳ್ತಾ ಇರ್ತೇನೆ, ಶುಗರ್ ಇರೋರು, ಇದು ಆಫ್ ಟಾಪಿಕ್ ಬಟ್ ಸ್ಟಿಲ್ ಇಂಪಾರ್ಟೆಂಟ್, ಶುಗರ್ ಇರೋರು ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ, ಬಿ ಪಿ ಇರೋರು ಬಿ ಪಿ ಕಂಟ್ರೋಲ್ ಮಾಡಿಕೊಂಡ್ರೆ, ಆಮೇಲೆ ಆಲ್ಕೋಹಾಲಿಕ್ಸು ಕುಡಿಯೋದನ್ನು ಬಿಟ್ಟರೆ ನಮ್ಮಂಥ ಸ್ಪೆಷಲಿಸ್ಟ್ಗಳಿಗೆ ಅರ್ಧಕ್ಕರ್ಧ ಸ್ಪೆಷಲಿಸ್ಟಿಗೆ ಕೆಲಸನೇ ಇರಲ್ಲ. ಸೊ ದೀಸ್ ಆರ್ ದ 3 sins ವಿಚ್ ವಿ ಡೂ: ಕಂಟ್ರೋಲ್ ಆಫ್ ಶುಗರ್, ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್, ಆ್ಯಂಡ್ ಇಫ್ ಆಲ್ಕೋಹಾಲ್ ಇಸ್ ಸ್ಟಾಪ್ಡ್, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಸ್ಟಾಪ್ಡ್, ಮೆಜಾರಿಟಿ ಆಫ್ ಡಿಸೀಸ್, ಹಾರ್ಟ್ ಸ್ಪೆಷಲಿಸ್ಟಿಗೆ ಕೆಲಸ ಇರಲ್ಲ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಲಿವರ್ ಸ್ಪೆಷಲಿಸ್ಟಿಗೆ ಕೆಲಸ ಇರಲ್ಲ, ಡಯಾಬಿಟಾಲಜಿಸ್ಟಿಗೆ ಕೆಲಸ ಇರಲ್ಲ, ನನ್ನಂಥ ಕಿಡ್ನಿ ಡಾಕ್ಟರ್ಸಿಗೆ ಕೆಲಸ ಇರಲ್ಲ, ನ್ಯೂರಾಲಜಿಸ್ಟಿಗೆ ಕೆಲಸ ಇರಲ್ಲ. ಸೊ ಇದರ ಅರ್ಥ ಏನಂತಂದರೆ, ಇವು ಮೂರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು: ಶುಗರ್ ಕಂಟ್ರೋಲ್, ಬಿ ಪಿ ಕಂಟ್ರೋಲ್ ಆ್ಯಂಡ್ ಆಲ್ಕೋಹಾಲ್. ಸೊ ನಾನು ವಾಪಸ್ ಟಾಪಿಕ್ಕಿಗೆ ಬರೋದಾದರೆ, ಸೊ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ. ಸೊ ಈ ವಿಷಯ ಬಗ್ಗೆ ಒಬ್ರಿಗೆ ಯಾರಾದರೂ ಫ್ಯಾಮಿಲಿಯಲ್ಲಿದ್ದರೆ ಇನ್ನೊಬ್ರಿಗೂ ಬರಬಹುದು ಅಂತ ಏನು ತೊಂದರೆ ಆಗಲ್ಲ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಈ ಥರ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ತಪ್ಪು ಕಲ್ಪನೆಗಳು, ತಪ್ಪು ಮಾಹಿತಿಗಳು ಸಾಕಷ್ಟಿದ್ದಾವೆ. ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಮಾರಾಟ ಮಾಡ್ಬೋದು ಅಥವಾ ಯಾರೋ ಕಿಡ್ನಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅನ್ನೋ ತಪ್ಪು ಕಲ್ಪನೆಗೆ ಬೀಳಬೇಡಿ. ಅದರದ್ದೇ ಆದಂಥ ಲಾಸ್ ಕಂಟ್ರೋಲ್ ಮಾಡ್ತಾ, ಅದರದ್ದೇ ಆದಂಥ ಲೀಗಲ್ ಸಿಸ್ಟಮ್ ಇದೆ. ಸೊ ಯಾರಾದರೂ ಕಿಡ್ನಿ ತೊಗೊಳಕ್ಕೆ ಈಸಿಯಾಗಿ ಬರಲ್ಲ. ಸೊ ಆ ಥರ ತಪ್ಪು ಕಲ್ಪನೆಗೆ ಬೀಳಬಾರ್ದು. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ತಿಳ್ಕೊತೀನಿ ಮತ್ತೊಂದು ಬ್ರೇಕ್ನ ಬಳಿಕ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಪೇಷಂಟ್ಸಿಗೆ ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿಯ ಒಂದಷ್ಟು ಸಪೋರ್ಟ್ ಸಿಗ್ತಾ ಇದೆ ಡಾಕ್ಟರ್? ಯಾವ ರೀತಿಯ ಸ್ಕೀಮ್ಗಳ ಲಾಭವನ್ನು ಪಡ್ಕೋಬೋದಾಗಿದೆ ಪೇಷಂಟ್ಸ್? ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ. ಎಸ್ಪೆಷಲಿ ಕಿಡ್ನಿ ಕಾಯಿಲೆ ಅಂತಂದರೆ ನೆಫ್ರಾಲಜಿ ಮತ್ತು ಯೂರಾಲಜಿ 2 ಸೆಗ್ಮೆಂಟ್ ಬಂದು. ಅದರಲ್ಲಿ ನೆಫ್ರಾಲಜಿ ಅಂತಂದರೆ ನಂದು ಡಿಪಾರ್ಟ್ಮೆಂಟು, ಯೂರಾಲಜಿ ಅಂತಂದರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಎರಡೂ ಸೇರಿಸಿದರೆ ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದೆ. ಈಗ ಸ್ಟೋನ್ಸ್ ಏನಾದರೂ ಸರ್ಜರಿ ಆಗಿದ್ರೆ, ಹಳ್ಳಿಗಳಾಗಿದ್ದರೆ ಅದಕ್ಕೆ ಸರ್ಜರಿ ಎಲ್ಲ ಸಾಕಷ್ಟು ಗೌರ್ಮೆಂಟ್ ಸ್ಕೀಮಲ್ಲಿ ಕವರ್ ಆಗುತ್ತೆ. ನಮ್ಮ ನೆಫ್ರಾಲಜಿಯಲ್ಲಿ ಸೆಗ್ಮೆಂಟಲ್ಲಿ ಕೆಲವೊಂದಿಷ್ಟನ್ನು ಆ್ಯಡ್ ಮಾಡಬೇಕು ಗೌರ್ಮೆಂಟ್ನವರು. ಡೆಫಿನೆಟ್ಲಿ ನಮ್ಮ ಪ್ರೈವೇಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತಂದ್ರೂ ಕೂಡ ಕೆಲವೊಂದಿಷ್ಟು ಕಾಯಿಲೆಗಳನ್ನ ನಾವು ಕೊಡ್ಲಿಕ್ಕೆ ಬರಲ್ಲ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು. ಬಟ್ ಸದ್ಯಕ್ಕೆ ಒಂದು ಪಾಯಿಂಟ್ ವಿಚ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಬೈ ಗೌರ್ಮೆಂಟ್ ಈಸ್ ಇನಿಷಿಯೇಷನ್ ಆಫ್ ಡಯಾಲಿಸಿಸ್ ಯೂನಿಟ್ಸ್ ಥ್ರೂಔಟ್ ಕರ್ನಾಟಕ. ಅಂದರೆ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲೂ ಕೂಡ PPP ಮಾಡೆಲಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲಲ್ಲಿ ನಾವು ಡಯಾಲಿಸಿಸ್ ಯೂನಿಟ್ಸ್ ಇದ್ದಾವೆ. ಸಾಕಷ್ಟು ಇದರಲ್ಲಿ ಸೆಂಟರ್ಸಲ್ಲಿ ಚೆನ್ನಾಗಿ ರನ್ ಮಾಡ್ತಾ ಇದ್ದಾವೆ. ಸೊ ಅದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ. ನನ್ನದೇ ಆದ ಪೇಷಂಟು ಕೇವಲ ಏನಾದರೂ ಕಾಂಪ್ಲಿಕೇಶನ್ ಆದಾಗ ಮಾತ್ರ ನನ್ನ ಕಡೆ ಬರ್ತಾರೆ, ಅಥವಾ ಫಾಲೋ ಅಪ್ಪಿಗೆ ಏನಾದರೂ ಮಂತ್ಲಿ ಒನ್ಸ್ ಆಗಲಿ 2 ಮಂತ್ಸಿಗೆ ಒನ್ಸ್ ಆಗಲಿ ಬರ್ತಾರೆ. ಬಟ್ ಸೋಷಲ್ ಆಗಲಿ ಎಕನಾಮಿಕ್ ಆಗಲಿ ಇಂಪ್ಯಾಕ್ಟ್ ಏನಾಗಿದೆ, ಕಡಿಮೆ ಆಗಿದೆ ಈ ಗೌರ್ಮೆಂಟ್ಸ್ ಇದರ ಫೆಸಿಲಿಟೀಸಿಂದ. ಬಟ್ ಅದರಲ್ಲೇ ಸಾಕಷ್ಟು ತೊಂದರೆಗಳು ಇರಬಹುದು. ಕೆಲವೊಂದಿಷ್ಟು ಪೇಷಂಟ್ಸು ತೊಂದರೆ ಅನುಭವಿಸ್ತಿರ್ತಾರೆ. ನಮ್ಮದೇ ಆದ ಒಂದಿಷ್ಟು ನೆಫ್ರಾಲಜಿಸ್ಟದೇ ಆದ ಕೆಲವೊಂದಿಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಇನ್ನಷ್ಟು ಕೂಡ ಗೌರ್ಮೆಂಟ್ ಮುಖಾಂತರ. ಆದರೂ ಕೂಡ ಇಟ್ ಈಸ್ ಡೂಯಿಂಗ್ ವೆರಿ ವೆಲ್. ಅಪಾರ್ಟ್ ಫ್ರಮ್ ದಟ್, ಈವನ್ ಟ್ರಾನ್ಸ್ಪ್ಲಾಂಟ್ ಪ್ರತಿಯೊಂದು ಮೇಜರ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ, ಈ ಕಿಮ್ಸ್ ಹುಬ್ಬಳ್ಳಿ ಆಗಲಿ, ಬೆಂಗಳೂರಲ್ಲಂತೂ ಇದ್ದೇ ಇತ್ತು, BMCಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಲಿ, INUL ಆಗಲಿ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಾಯಿದ್ದು ಮುಂಚೆಯಿಂದ. ಈಗ ಈವನ್ KMC ಹುಬ್ಬಳ್ಳಿಯಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಆಗ್ತಾ ಇದ್ದಾವೆ. ಸೊ ಇದೆಲ್ಲ ಗೌರ್ಮೆಂಟ್ ಇನಿಷಿಯೇಟಿವ್ಸ್. ದೀಸ್ ಆರ್ ಆಲ್ ವೆರಿ ಮಚ್ ಅಪ್ರಿಷಿಯೇಬಲ್. ಸ್ಟಿಲ್ ಲಾಟ್ ಮೋರ್ ನೀಡ್ಸ್ ಟು ಬಿ ಡನ್. ಇನ್ನೂ ಸಾಕಷ್ಟು ಮಾಡಬೇಕು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕಿಡ್ನಿ ಡಿಸೀಸ್ ಮಾಡಬೇಕು. ಕೇವಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ಗಿಂತ ಹೆಚ್ಚು ನಾವು ಪ್ರಿವೆನ್ಷನ್ ಆ್ಯಂಡ್ ಅವೇರ್ನೆಸ್ ಬಗ್ಗೆ ಒತ್ತು ಕೊಡಬೇಕು. ಅದೇ ಕಾರಣಕ್ಕಾಗಿ ಇವತ್ತು ನಾನು ನಿಮ್ಮ ಜೊತೆಗಿದ್ದೀನಿ. ಅವೇರ್ನೆಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಕಿಡ್ನಿ ಕಾಯಿಲೆ ಆದಮೇಲೆ ಕಿಡ್ನಿ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಅದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಇನ್ನೂ ಪ್ರಯತ್ನ ಬೇಕಾಗಿದೆ. ನಮ್ಮ ಕಡೆಯಿಂದನೂ ಬೇಕು, ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ಜನರಲ್ ಪಬ್ಲಿಕ್ ಅವೇರ್ನೆಸ್ ಬೇಕು, ಆ್ಯಸ್ ಎ ನ್ಯೂಸ್ ಆರ್ ಮೀಡಿಯಾ ರೂಮ್ ನಿಮ್ಮ ಕಡೆಯಿಂದನೂ ಬೇಕು, ಗೌರ್ಮೆಂಟ್ ಕಡೆಯಿಂದ ಇನಿಷಿಯೇಟಿವ್ಸ್ ಬೇಕು. ಸಾಕಷ್ಟು ಜನರಿಗೆ ಕಿಡ್ನಿ ಕಾಯಿಲೆಗಳ ಬಗ್ಗೆ ಮಾಹಿತಿಗಳನ್ನು ಮುಟ್ಟಿಸ್ಬೇಕು ನಾವು. ಅದರಿಂದ ನಾವು ಕಿಡ್ನಿ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಗೌರ್ಮೆಂಟ್ ಸ್ಕೀಮ್ಸು ಸಾಕಷ್ಟಿದ್ದಾವೆ, ಇನ್ನೂ ಸುಧಾರಣೆ ಆಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್, ಇನ್ನು ಕೊನೆಯದಾಗಿ ನಿಮ್ಮ ಕಡೆಯಿಂದ ವೀಕ್ಷಕರಿಗೆ ಒಂದು ಮೆಸೇಜ್. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡ್ಕೋಬೇಕು, ಕಿಡ್ನಿ ಓವರಾಲ್ ಹೆಲ್ತನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಇದ್ದರೆ, ಜೊತೆಗೆ ಆ ಸಂಬಂಧಿತ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದರೆ ಏನು ನೀಡ್ತೀರಾ ಡಾಕ್ಟರ್?
ಈಗೆಲ್ಲ ಕೊನೆಯಲ್ಲಿ ಈ ಕಿಡ್ನಿ ಕಾಯಿಲೆ ಒಂದೇ ಅಲ್ಲ, ಯಾವುದೇ ಡಿಸೀಸ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆ್ಯಂಡ್ ರಿಲೇಟೆಡ್ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಲ್ಲ ಪ್ರೋಗ್ರಾಮ್ಸಲ್ಲೂ ನೋಡಿರ್ತೀರಿ, ಎಲ್ಲ ಕಡೆ ಓದಿರ್ತೀರಿ. ಈವನ್ ಡಯಾಬಿಟಿಸ್ ಆ್ಯಂಡ್ ನೆಫ್ರೋಪತಿಗೂ ಅದೇ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಮಿತವಾಗಿ ಊಟ ಮಾಡೋದು, ಏನು ಬೇಕು ಅಷ್ಟೇ ತಿನ್ನೋದು, ಆ್ಯಂಡ್ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸಾಕಷ್ಟು ಸ್ಟಡೀಸ್ ಇದ್ದಾವೆ, ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗ್ತವೆ ಬಾಡಿಯಲ್ಲಿ, ಅದರಿಂದ ಸಾಕಷ್ಟು ಬದಲಾವಣೆಗಳು ಬರ್ತವೆ. ಮೈಟೋಕಾಂಡ್ರಿಯಾ ಅಂತ ಇರುತ್ತೆ ನಮ್ಮ ಪ್ರತಿಯೊಂದು ಸೆಲ್ಲಲ್ಲಿ, ದಿಸ್ ಪವರ್ ಹೌಸ್ ಆಫ್ ದ ಸೆಲ್. ಮೈಟೋಕಾಂಡ್ರಿಯಲ್ಲಿ ಚೇಂಜಸ್ ಬರುತ್ತೆ ಈಗ ಯೋಗ ಪ್ರಾಣಾಯಾಮದಿಂದ. ಇದೆಲ್ಲ ಸ್ಟಡೀಸ್ ಇದ್ದಾವೆ ಇದರಲ್ಲಿ, ಸುಮ್ಮನೆ ಯಾರೋ ಹೇಳಿದರು ಯೋಗ ಬಗ್ಗೆ ಪ್ರಾಣಾಯಾಮ ಬಗ್ಗೆ ಹೇಳಿದರು ಅಂತಲ್ಲ, ಇದರಿಂದ ಸ್ಟಡೀಸ್ ಇದ್ದಾವೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಸಿರ್ಟುಯಿನ್ಸ್ ಅಂತ ಮೈಟೋಕಾಂಡ್ರಿಯಾದಲ್ಲಿರ್ತವೆ, ಅದ್ರ ಲೆವೆಲ್ಸ್ ಕಡಿಮೆ ಆಗ್ತದೆ, ಅದ್ರ ಲೆವೆಲ್ಸ್ ಜಾಸ್ತಿ ಆಗ್ತದೆ. ಇದರಿಂದ ಡಯಾಬಿಟಿಕ್ ಆ್ಯಂಡ್ ರಿಲೇಟೆಡ್ ಕಾಂಪ್ಲಿಕೇಶನ್ ತಡೆಗಟ್ಬೋದು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸುಮ್ಮನೆ ಯಾರೋ ಹೇಳಿದರು, ಏನೋ ಯೋಗದವ್ರು ಹೇಳಿದರು ಅಂತಲ್ಲ, ಅದರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದ್ದಾವೆ ಅಂತ ಸ್ಟಡೀಸ್ ಇದ್ದಾವೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇನ್ಕ್ಲೂಡ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಬ್ಯಾಡ್ ಹ್ಯಾಬಿಟ್ಸ್, ಅಫ್ಕೋರ್ಸ್ ಇದನ್ನು ಹೇಳೋದ್ರಲ್ಲಿ ಏನು ಪ್ರಶ್ನೆ ಇಲ್ಲ, ಆದರೂ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಆಲ್ಕೋಹಾಲ್ದಿಂದ ಕಿಡ್ನಿ ಕಾಯಿಲೆಗಳು ಡೈರೆಕ್ಟ್ಲಿ ಅಲ್ಲ, ಇಂಡೈರೆಕ್ಟ್ಲಿ ಥ್ರೂ ಲಿವರ್ ಡ್ಯಾಮೇಜ್ ಆಗೋದ್ರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇರ್ತದೆ. ಅಪಾರ್ಟ್ ಫ್ರಮ್ ದ್ಯಾಟ್, ಅಫ್ಕೋರ್ಸ್ ಆ್ಯಸ್ ಐ ಸೆಡ್, ಕಂಟ್ರೋಲ್ ಆಫ್ ಡಯಾಬಿಟಿಸ್, ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್ ಆ್ಯಂಡ್ ಅವಾಯ್ಡಿಂಗ್ unnecessary medicine intake, especially painkiller intake. These are important. ಶುಗರ್ ಕಂಟ್ರೋಲ್ ಮಾಡಿ, ಡಯಾಬಿಟಿಸ್ ಕಂಟ್ರೋಲ್ ಮಾಡಿ, ಅಂದರೆ ಹೈಪರ್ ಟೆನ್ಷನ್ ಅಂದರೆ BP ಕಂಟ್ರೋಲ್ ಮಾಡಿ, ಮತ್ತು ಅನಾವಶ್ಯಕ ಮೆಡಿಸಿನ್ ತೊಗೊಳ್ಳೋದನ್ನು ಬಿಡಿ. ಮತ್ತು ನಿಮ್ಮ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸೋದು ಭಾಳ ಒಳ್ಳೆಯದು. ಈಗ ಸಾಕಷ್ಟು ಸ್ಟ್ರೆಸ್ಫುಲ್ ಲೈಫ್ ಇದೆ, ಸಾಕಷ್ಟು ಟಾಕ್ಸಿನ್ಸ್ ಇರ್ತವೆ, ಎನ್ವಿರಾನ್ಮೆಂಟಲ್ ಟಾಕ್ಸಿನ್, ಊಟದಲ್ಲಾಗಲಿ ಇದರಲ್ಲಾಗಲಿ ಏನೋ ಕಲಬೆರಕೆ ಆಗುತ್ತೆ. ಸೊ ಆ ಟಾಕ್ಸಿನ್ ತೊಗೊಳೋದ್ರಿಂದ ಈವನ್ ಯಂಗ್ ಏಜ್ದಲ್ಲೇ ಕಿಡ್ನಿ ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಆ್ಯಂಡ್ ಸ್ಟ್ರೆಸ್ ಇರೋದ್ರಿಂದ ಹೈಪರ್ ಟೆನ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ಎನಿ ಏಜ್. ಈವನ್ 30 ದಾಟಿದ ಮೇಲೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ರಿ. ಅಷ್ಟೇ ಅಲ್ಲ, ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸಸ್ ಇದ್ದರೆ ಆವಾಗ ನೀವು ಇನ್ನೂ ಕಡಿಮೆ ವಯಸ್ಸಿನಲ್ಲಿನೇ ನೀವು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸೋದು ಭಾಳ ಒಳ್ಳೆಯದು. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್, ತಂದೆ ತಾಯಿ ಇಬ್ಬರೂ ಶುಗರ್ ಇದ್ದರೆ ನಿಮಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡಯಟ್ ಮತ್ತು ಎಕ್ಸಸೈಸಲ್ಲಿ ಜಾಸ್ತಿ ಒತ್ತು ಕೊಡಿ. ನಿಮ್ಮಂಥವ್ರು ಯಾರ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇರುತ್ತೆ ಅವ್ರು ರೆಗ್ಯುಲರ್ ಚೆಕಪ್ ಆಗಲಿ, ಡಯಟ್ ಆಗಲಿ, ಎಕ್ಸಸೈಸ್ ಆಗಲಿ ಇನ್ನೂ ತೀಕ್ಷ್ಣವಾಗಿ ಮಾಡಿರಿ ಅಂತ. ಇದೇ ನನ್ನ ಮೆಸೇಜ್ ಟು ಎವ್ರಿಬಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಲೀಡ್ ಎ ಹೆಲ್ದಿ ಲೈಫ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಯಾವುದಿರುತ್ತೆ, ಏನು ಟ್ರೀಟ್ಮೆಂಟ್ ಆಪ್ಷನ್ ಏನು ಅವೈಲೇಬಲ್ ಇರುತ್ತೆ, ಜೊತೆಗೆ ಈ ಸಮಸ್ಯೆಗಳ ಅವೇರ್ನೆಸ್ ಎಷ್ಟು ಮುಖ್ಯ ಆಗುತ್ತೆ, ಇದರ ಸುತ್ತ ಇದ್ದಂತಹ ಮಿಸ್ಕನ್ಸೆಪ್ಷನ್ ಬಗ್ಗೆ ಎಲ್ಲವನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.